ಹಲೋ ಗೈಸ್, ವೆಲ್ಕಮ್ ಟು ಸಿಂಧುನಾಚಿ ಫ್ಯೂಷನ್ಸ್. ಎಲ್ಲ ಹೇಗಿದ್ದೀರಾ? ನನ್ನ ಟ್ರಿಪ್ ಮುಗಿದ ತಕ್ಷಣ ಫಸ್ಟು ನಾವು ಬ್ಯಾಂಗ್ಳೂರಿಗೆ ಬಂದು ತಿಂದಿದ್ದೆ CTR ಅಲ್ಲಿ ಮಸಾಲೆ ದೋಸೆ. ಯಾಕೆಂದರೆ ನಮ್ಮ ಸತ್ತೋಗಿರೋ ನಾಲ್ಗೆಗೆ ರುಚಿ ಕೊಟ್ಟಿದ್ದೇನೆ ದೋಸೆ ಅಂತ ಹೇಳ್ಬೋದು. ಅದರಲ್ಲೂ ದೋಸೆಲಿ ಕೊಟ್ಟಿದ್ದಂಥ ಸಾಂಬಾರಂತೂ ನಾನು ಯೂಶ್ವಲಿ ಕುಡಿಯೋದೇ ಇಲ್ಲ, ಬಟ್ ಇವತ್ತಂತೂ ಚೆನ್ನಾಗಿ ಸಾಂಬಾರು ಕುಡಿದ್ಬಿಟ್ಟು ಬಂದ್ವಿ. ಸೊ ನೆಕ್ಸ್ಟ್ ನಾವು ಬಂದಿದ್ದೆ ಮನೆಗೆ ಅರ್ಲಿ ಮಾರ್ನಿಂಗ್ ಆಗಿತ್ತು. ಅಂದರೆ ನಾವು ಮಿಡ್ನೈಟಲ್ಲಿ ರೀಚ್ ಆದ್ವಿ, ಬಟ್ ಮನೆಗೆ ಬಂದಿದ್ದೆವು ಅರ್ಲಿ ಮಾರ್ನಿಂಗ್ ಆಯಿತು. ಸೊ ಮನೇಲಿ ಬೆಳಗ್ಗೆ ಬೇಗ ಅಂದರೆ ಸ್ವಲ್ಪ ಲೇಟಾಗಿ ಇದ್ವಿ, ಒಂದು 11 ಗಂಟೆ ಥರ ಇದ್ದು. ನನ್ನ ಹಸ್ಬೆಂಡ್ ಅಂತೂ ಹೇಳಿದ್ರು ಫಸ್ಟು ನಾಲ್ಗೆಗೆ ರುಚಿ ಹೋಗ್ಬಿಟ್ಟಿದೆ ಅಮ್ಮ, ಫಸ್ಟು ಮನೇಲಿ ಆದರೂ ಒಂದು ರೊಟ್ಟಿ ಮಾಡು ಅಂತ ಹೇಳಿದ್ರು. ಈಸಿಯಾಗಿರೋಂಥ ಅಕ್ಕಿ ರೊಟ್ಟಿ ಮಾಡಿದೆ. ಸೊ ಆ್ಯಸ್ ಯೂಶ್ವಲ್ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕ್ಯಾರೆಟು, ಈರುಳ್ಳಿ, ಸ್ವಲ್ಪ ಸಬ್ಬಕ್ಕಿ ಇತ್ತು, ಅದನ್ನು ಹಾಕಿಬಿಟ್ಟು ಅಕ್ಕಿ ರೊಟ್ಟಿ, ಕಾಯಿ ಚಟ್ನಿ ತುಪ್ಪದಲ್ಲಿ ಕರಗಿಸಿ ತಿಂದ್ವಿ. ಸೊ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು. ಸೊ ಏನಾಯ್ತಪ್ಪ ಅಂತ ಹೇಳಿದ್ರೆ ಖಾರವಾಗಿ ಮಾಡಿದ್ದಾಯಿತು. ಯಾಕೆಂದರೆ ಆ ಚಟ್ನಿ ಇದು ಟೇಸ್ಟ್ ನಾಲ್ಗೆಗೆ ಬಿದ್ದ ತಕ್ಷಣ ನಮ್ಮ ನಾಲ್ಗೆಗೆ ಹೋಗಿದ್ದ ಟೇಸ್ಟ್ ಬಡ್ಡೆಲ್ಲ ವಾಪಸ್ ಬಂತು ಅಂತಲೇ ಹೇಳ್ಬೋದು. ನಾನು ತುಪ್ಪ ಬೇರೆ ಚಲ್ಲೋಗುತ್ತೆ ಅಂತೆಲ್ಲ ಹೇಳ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಹೋಗಿದ್ದೆ. ಸೊ ಅದಂತೂ ಫುಲ್ ಗಟ್ಟಿಯಾಗಿಬಿಟ್ಟಿದ್ದು. ಸ್ವಲ್ಪ ಅದಕ್ಕೆ ಆ ರೊಟ್ಟಿ, ಬಿಸಿ ರೊಟ್ಟಿಗೆ ಮೇಲೇ ಇಟ್ಬಿಟ್ಟು ಸ್ವಲ್ಪ ಆ ರೊಟ್ಟಿನ ಮೇಲೆ ಇಟ್ಟು ಆ ತುಪ್ಪನ ಸ್ವಲ್ಪ ಕರಗಿಸ್ತಾ ಇದ್ದೀನಿ. ದೆನ್ ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ದೆನ್ ತಂದಿರೋ ಅಂಥ ಚಾಕ್ಲೇಟ್ನ ಎಲ್ಲ ನೋಡಬೇಕ್ರೆ ನಾವು ಬೆಳಗಿನ ಜಾವ ಬಂದ ತಕ್ಷಣ ತುಂಬ ನಿದ್ದೆ ಬಂದಿತ್ತಲ್ಲ, ಸೊ ಏನೂ ಎತ್ತಿಟ್ಟಿರಲಿಲ್ಲ. ಸೊ ಅದಕ್ಕೆ ಸ್ವಲ್ಪ ಎಲ್ಲ ತಂದಿರೋ ಥಿಂಗ್ಸ್ ಎಲ್ಲ ಅನ್ಪ್ಯಾಕಿಂಗ್ ಮಾಡಿದ್ವಿ. ಆ್ಯಂಡ್ ಮೋರೋವರ್ ಯಾರ್ಯಾರು ಯಾವ್ಯಾವ ಚಾಕ್ಲೇಟ್ ಇಷ್ಟ ಆಯಿತು ಅಂತ ಅದನ್ನು ಬೇರೆ ಎಲ್ಲ ಟೇಸ್ಟ್ ಮಾಡಿ ಮಾಡ್ತಾಯಿದ್ವಿ. ಸೊ ಇನ್ನು ನಾವು ಬಾಲಿಯಿಂದ ತಂದಿರೋ ಚಾಕ್ಲೇಟ್ಸ್ ಇನ್ನೂ ಫ್ರಿಜ್ಜಲ್ಲಿದೆ, ಆಗಲಿ ಈ ಚಾಕ್ಲೇಟ್ಸು ಇಟ್ಟಿದ್ದೀವಿ ಅಂದ್ಬಿಟ್ಟು ನಗಾಡ್ತಾಯಿದ್ವಿ. ನೆಕ್ಸ್ಟ್ ಎಲ್ಲ ಅನ್ಪ್ಯಾಕಿಂಗ್ ಮಾಡ್ಕೊತಾ ಇದ್ವಿ. ಯಾವುದಂದರೆ ಈ ಟ್ರಿಪ್ ಹೋಗೋದು ಒಂದು ಪ್ಯಾಕಿಂಗ್ ಆದರೆ ಅನ್ಪ್ಯಾಕಿಂಗ್ ಮಾಡೋದು ಒಂದು ಕೆಲಸ ಅಂತಲೇ ಹೇಳ್ಬೋದು. ಅದರಲ್ಲಂತೂ ಬಟ್ಟೆಗಳು ಫಸ್ಟ್ ಅಂದರೆ ಬಟ್ಟೆಗಳು. ಆಮೇಲೆ ಹೋಗೋವಾಗ ಒಂದು ಬಟ್ಟೆ ಲೈಕ್ ಯಾವ್ಯಾವ ಬಟ್ಟೆಗೆ ಯಾವ್ಯಾವ ಪ್ಲೇಸ್ಗೆ ಅಂತ ಅದೊಂದು ಕನ್ಫ್ಯೂಷನ್ಸ್ ಇರುತ್ತೆ. ಬಂದಮೇಲಿಂದ ಫಸ್ಟ್ ಯಾವ ಬಟ್ಟೆ ಒಗಿಬೇಕು, ನೆಕ್ಸ್ಟ್ ಯಾವ ಬಟ್ಟೆ ಒಗಿಬೇಕು, ಇದೇ ಒಂದಿರುತ್ತೆ. ಹಾಗಾಗಿ ನಾನೇನು ಮಾಡಿದೆ, ಡಾರ್ಕ್ ಕ್ಲೋತ್ಸ್ ಎಲ್ಲ ಒಂದು ಕಡೆ ಹಾಕಿದೆ, ಆಮೇಲೆ ವೈಟ್ ಕ್ಲೋತ್ಸ್ ಎಲ್ಲ ಒಂದು ಕಡೆ ಹಾಕಿದೆ. ಬೈದು ಮತ್ತು ನಚ್ಚಿದೆಲ್ಲ ಜೀನ್ಸ್ಗಳೆಲ್ಲ ಹೆವಿ ಜೀನ್ಸ್ ಎಲ್ಲ ಒಂದು ಕಡೆ ಹಾಕಿ ಎಲ್ಲ ಪ್ಲ್ಯಾನ್ ಮಾಡಿ ಫುಲ್ ಒಂದು ಹಾಫ್ ಡೇ ಅದೇ ಆಗೋಯ್ತು ಅಂತಲೇ ಹೇಳ್ಬೋದು. ಬಟ್ ಈ ಪ್ಯಾಕಿಂಗ್ ಅನ್ಪ್ಯಾಕಿಂಗ್ ಅಂತ ಸೀನ್ ಯಾವುದಿಲ್ಲ, ಇದೆಲ್ಲ ಟ್ರಿಪ್ದು ಸೈಡ್ ಎಫೆಕ್ಟ್ಸ್ ಅಂತಲೇ ಹೇಳ್ಬೋದು. ಮೇನ್ ಸೈಡ್ ಎಫೆಕ್ಟ್ಸ್ ಏನಪ್ಪ ಅಂದರೆ ಇದೇನೆ, ಅಲ್ಲಿಂದ ಬಂದ ತಕ್ಷಣ ಸ್ವಲ್ಪ ಟಯರ್ಡ್ ಆಗ್ತೀವಿ, ಆಮೇಲೆ ಒಂದು ಮಸಾಜ್ ತೊಗೊಂಡ್ರೆ ಬೆಸ್ಟ್ ಆಗುತ್ತೆ. ಸೊ ಅಂದರೆ ಟ್ರಾವೆಲ್ ಸಿಕ್ ಅಂತ ಏನಿರುತ್ತೆ ಅದು. ಸೊ ಇದೆಲ್ಲ ಆಯಿತು. ಸ್ವಲ್ಪ ಹಿಂದಿನ ದಿನ ಮಳೆ ಬಂದಿತ್ತು ಅನಿಸುತ್ತೆ. ಸ್ವಲ್ಪ ಬಾಲ್ಕನಿ ಎಲ್ಲ ಸ್ವಲ್ಪ ನಮ್ಮ ಮನೇಲಿ ಮಾವಿನ ಮರ ಇರೋದ್ರಿಂದ ತುಂಬ ಎಲೆಗಳು ಬೀಳುತ್ತೆ. ಸೊ ಹಂಗಾಗಿ ಹೆವಿ ರೈನ್ ಆಗಿತ್ತು ಅನಿಸುತ್ತೆ ಲಾಸ್ಟ್ ನೈಟು. ಹಾಗಾಗಿ ಬಾಲ್ಕನಿ ಎಲ್ಲ ಗಿಡ ಅದು ಎಲೆಗಳೆಲ್ಲ ಮರದ ಎಲೆಗಳೆಲ್ಲ ಬಂದಿತ್ತಲ್ಲ, ಅದನ್ನು ನನ್ನ ಮೇಡ್ ಬರೋದು ಯೂಶ್ವಲಿ 2:30, 3 o'clock ಬರೋದು. ಸೊ ಅಷ್ಟರೊಳಗಡೆ ಅದು ಓಡಾಡಿದ್ರೆ ಪ್ಯಾಸೇಜಲ್ಲಿ ಮನೆ ಒಳಗಡೆನೂ ಹಾಲಲ್ಲೂ ಕೂಡ ಅದು ಎಲೆದೆಲ್ಲ ಅಂಟಿದಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಗೂಡ್ಸೋಣ ಅಂದ್ಕೊಂಡ್ರೆ ನಮ್ಮ ನಬೈ ಎಲ್ಲ ಕ್ಲೀನ್ ಮಾಡಿಕೊಟ್ಬಿಟ್ಟ. ಅವನಿಗೆ ಅದು ಗೂಡ್ಸೋಕ್ಕೆ ಬರ್ತಾಯಿಲ್ಲ, ಬಟ್ ಸ್ಟಿಲ್ ಅದು ಟ್ರೈ ಮಾಡ್ದೆ. ಏನಕ್ಕೆ ಗೂಡ್ಸೋಕ್ಕೆ ಬರ್ತಾಯಿಲ್ಲ ಅಂದರೆ ಅದು ಫ್ಲೋರೆಲ್ಲ ವೆಟ್ ಆಗಿತ್ತಲ್ಲ, ಪಾಪ ಅವ್ನಿಗೆ ಅದು ತೆಗಿಯೋಕ್ಕೆ ಬರ್ತಾಯಿಲ್ಲ. ಸೊ ಸಮೋ ಈಸ್ ಮ್ಯಾನೇಜ್ಡ್ ಅಂತಲೇ ಹೇಳ್ಬೋದು, ಕ್ಲೀನ್ ಮಾಡ್ದೆ. ನೆಕ್ಸ್ಟು ಇದಾದಮೇಲೆ ಒಂದಷ್ಟು ಮಾವಿನಕಾಯಿಗಳು ಕೂಡ ಕಲೆಕ್ಟ್ ಮಾಡ್ಕೊಂಡ್ವಿ. ಮಾವಿನಕಾಯಿ ಆ್ಯಸ್ ಯೂಶ್ವಲ್ಲು ತೋತಾಪುರಿ ಮಾವಿನಕಾಯಿನೇ ನಮ್ಮ ಮನೇಲಿರೋದು. ಸ್ವಲ್ಪ ಜೀರಾ ಮಾವಿನಕಾಯ್ದು ಫ್ಲೇವರ್ ಬರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಒಂದೊಂದು ಮಾವಿನಕಾಯಿ ನಮ್ಮ ಮನೇಲಿ ಒಂದೊಂದು ತೆಂಗಿನಕಾಯಿ ಅಷ್ಟು ಸೈಜ್ ಇದೆ, ಅಷ್ಟು ದೊಡ್ಡ ಮಾವಿನಕಾಯಿ ಅಂತಲೇ ಹೇಳ್ಬೋದು. ಇದನ್ನು ನಾನು ಯೂಶ್ವಲಿ ಉಪ್ಪು ಖಾರ ಹಾಕ್ಕೊಂಡು ತಿಂತೀನಿ, ಇಲ್ಲ ಚಿತ್ರಾನ್ನ ಮಾಡ್ಕೋತೀನಿ, ಇಲ್ಲಾಂದರೆ ಸ್ವಲ್ಪ ಅದು ಉಪ್ಪು ಹಾಕ್ಬಿಟ್ಟು ಬಿಟ್ಬಿಡ್ತೀನಿ. ಯಾವಾಗ ಬೇಕು ಆವಾಗ ಚಿಲ್ಲಿ ಪೌಡರ್ ಹಾಕ್ಕೊಂಡು ಪಿಕಲ್ ಥರ ಯೂಸ್ ಮಾಡ್ಕೊಳ್ತೀನಿ. ನಾನೇನು ಉಪ್ಪಿನಕಾಯಿ ಥರ ಎಲ್ಲ ಹಾಕಿ ತುಂಬ ಡೇ ಎಲ್ಲ ಇಡೋದೆಲ್ಲ ನಾನು ಮಾಡೋಕ್ಕೆ ಹೋಗಲ್ಲ. ಸೊ ಇದು ನನ್ನ ಗಾರ್ಡನ್ ಪಿಕ್ಚರ್ ಅನ್ಬೋದು. ನೋಡಿ ಎಷ್ಟು ದೊಡ್ಡ ಮರ ಇದೆ ನಮ್ಮ ಹತ್ರ. ಇದೆಲ್ಲ ಮಾವಿನಕಾಯಿಗಳೆಲ್ಲ ಸಖತ್ತಾಗಿ ಬಿಡುತ್ತೆ, ಒಳ್ಳೆ ಫುಲ್ ತೋತಾಪುರಿ ಅಂದರೆ ಅದು ಜೀರಾ ಫ್ಲೇವರ್ ಇರೋದ್ರಿಂದ ಒಂಥರ ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ಆ್ಯಸ್ ಯೂಶ್ವಲ್ ಟ್ರಿಪ್ ಹೋಗೋಕ್ಕಿಂತ ಮುಂಚೆ ನಾನು ಫುಲ್ ಫ್ರಿಜ್ನ ಖಾಲಿ ಮಾಡೋಗಿರ್ತೀನಿ. ಸೊ ಬಂದ ತಕ್ಷಣ ಫ್ರೆಶ್ ತರಕಾರಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಫಸ್ಟ್ ಹೋಗಿ ಫ್ರೆಶ್ ತರಕಾರಿ ತೊಗೊಂಡು ಬಂದು ಎಲ್ಲ ತುಂಬಿಸಿದ್ಮೇಲೆ ಒಂದು ಸ್ವಲ್ಪ ಸಮಾಧಾನ ಆಯಿತು. ನಮಗಂತೂ ಬೇಸಿಕ್ಕಾಗಿ ಟೊಮ್ಯಾಟೊ ಮತ್ತು ಸ್ವೀಟ್ ಕಾರ್ನು ಮತ್ತು ಬೀನ್ಸ್ ಕ್ಯಾರೆಟ್ ಇದು 3 ಹಾಕಿದರೆ ಸಾಕು. ನನಗೆ ಬೇರೆ ಇನ್ಯಾವ ತರಕಾರಿ ಇಲ್ಲ ಅಂದರೂ ನಡೆಯುತ್ತೆ. ಫುಲ್ ವೀಕ್ ನಾನು ಓಡಿಸ್ತೀನಿ ಬೇಕಾದರೆ ಅದು ಇದೊಂದು. ಬಟ್ ನಮ್ಮ ಮನೇಲಿ ಮೇಯ್ನ್ ಸಲಾಡ್ಗಳು ತಿನ್ನೋದ್ರಿಂದ ನಮಗಿದು ಮೇಯ್ನ್ ಇದು 4 ತರಕಾರಿಗಳು ಬೇಕೇ ಬೇಕಾಗುತ್ತೆ. ಸೊ ಎಲ್ಲ ತೊಗೊಂಡು ಬಂದು
ಎಲ್ಲ ಸ್ಟೋರ್ ಮಾಡಿದ್ಮೇಲೆ ಒಂದು ಸಮಾಧಾನ ಆಯಿತು. ನೆಕ್ಸ್ಟು ನಾವು ನಚ್ಚಿ ಹೇಳಿದ್ರೆ ಆ್ಯಸ್ ಯೂಶ್ವಲ್ ಟೇಸ್ಟ್ ಬಡ್ ಇಲ್ಲದೆ ಇರೋದಕ್ಕೆ ಪಲಾವ್ ಮಾಡಿಬಿಡಮ್ಮ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ರೆಡ್ ರೈಸಲ್ಲಿ ಪಲಾವ್ ಮಾಡಿದೆ. ಪಲಾವ್ ತಿಂದಮೇಲೆ ಹಬ್ಬ ಒಂದೊಳ್ಳೆ ಏನಂತೆ ನಮ್ಮ ರುಚಿ ನಮಗೆ ಆಚೆಗೆ ಬಂತು ನಾಲ್ಗೆಗೆ ಅಂತಲೇ ಹೇಳ್ಬೋದು. ರೆಡ್ ರೈಸಲ್ಲಿ ನಾನು ಪಲಾವ್ ಮಾಡಿದ್ದು, ಆಮೇಲಿಂದ ಸೋಯಾಬೀನು ಮತ್ತು ಪನ್ನೀರೆಲ್ಲ ಹಾಕಿ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಪ್ರೋಟೀನ್ ರಿಚ್ ಅಂತಲೇ ಹೇಳ್ಬೋದು. ರೆಡ್ ರೈಸಲ್ಲಿ ನೀವು ಅನ್ನ ತಿನ್ನೋದ್ರಿಂದ ನಿಮಗೆ ಶುಗರ್ ಎಲ್ಲ ಅಷ್ಟು ಬೇಗ ನಿಮಗೆ ಇದಾಗಲ್ಲ. ಇವನ್ ಫ್ಯಾಟ್ದೆಲ್ಲದೂ ಆಗಿರ್ಬೋದು, ಇವನ್ ಬಾಡಿಲಿ ಗ್ಲೂಕೋಸನ್ನು ಕೂಡ ಅಷ್ಟೇ ಅಷ್ಟು ಬೇಗ ಇದಾಗಲ್ಲ. ಸೊ ನಾನು ರೆಡ್ ರೈಸಲ್ಲಿ ಮಾಡಿದ್ದು, ಅದ್ರ ಜೊತೆಗೆ ಸ್ವಲ್ಪ ಕೋಸಂಬರಿನೂ ಮಾಡಿದೆ, ಸ್ವಲ್ಪ ಸಂಡಿಗೆ ಎಲ್ಲನೂ ಕರೆದಿದ್ದೆ. ಇದಾದಮೇಲಿಂದ ಐಸ್ ಕ್ರೀಮ್ ತಿಂದ್ವಿ. ಐಸ್ ಕ್ರೀಮ್ ತಿಂದಾದಮೇಲೆ ನಮಗೆ ಒಂದು ಸ್ವಲ್ಪ ಸಮಾಧಾನ ಆಯಿತು. ಅದರಲ್ಲೂ ನಮ್ಮ ಕಾರ್ನರ್ ಹೌಸಲ್ಲಿ ಹೋಗಿ ಒಂದು ಐಸ್ ಕ್ರೀಮ್ ಮತ್ತು ನೇಚರ್ ಫ್ರೆಶ್ ಇಂದು ನಚ್ಚಿದ್ದು ಫೇವ್ರೇಟ್ ಆಯಿತಾ. ಅಲ್ಲಿಂದ ಅವ್ರು ಮಧ್ಯಾಹ್ನ ಊಟಕ್ಕೆ ತಂದಿರು. ಸೊ ನೈಟು ಒಂದು ಕಾರ್ನರ್ ಹೌಸಲ್ಲಿ ಹೋಗ್ಬಿಟ್ಟು ಒಂದು ಐಸ್ ಕ್ರೀಮ್ ತಿಂದಮೇಲೆ ನಾವು ಏನೇನು ತಿಂದು ಮಿಸ್ ಮಾಡ್ಕೊಂಡ್ವಿ 1 ವೀಕಲ್ಲಿ, ಅದನ್ನೆಲ್ಲ ಒಂದೇ ದಿನದಲ್ಲಿ ತಿಂದು ನಮ್ಮ ಟೇಸ್ಟ್ ಬಡ್ನ ನಾವು ವಾಪಸ್ ತೊಗೊಂಡ್ವಿ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ನನ್ನ ಟ್ರಿಪ್ ಸೈಡ್ ಎಫೆಕ್ಟ್ಸ್ ಟೇಸ್ಟ್ ಬಡ್ ಲಾಗ್ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.